ಮಾರ್ನಿಂಗ್. ಹಾಯ್. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಪ್ರತಿದಿನ ನೀವು ಮಲಗಬೇಕಾದ್ರೆ ಅಮ್ಮ ಇರ್ತಾರೆ, ಅಥವಾ ನಿಮ್ಮ ಬ್ರದರ್ ಸಿಸ್ಟರ್ ಇರ್ತಾರೆ, ಅಥವಾ ನಿಮ್ಮ ಪಾರ್ಟ್ನರ್ ಇರ್ತಾರೆ. ಒಂದಿನ ಅವರಿಲ್ಲ ಅಂದರೆ ಒಬ್ಬರೇ ಮಲಗಬೇಕು ಅಂದರೆ ರೂಮಲ್ಲಿ ಒಂಥರ ಅನಿಸುತ್ತೆ ಅಲ್ವಾ? ಹಾಗೆ ನನಗೂ ಅನಿಸಿತ್ತು. ಬಿಕಾಸ್ ದೀಪು ಅವರು ಊರಲ್ಲಿಲ್ಲ. ಅವ್ರು ಇರ್ತಿದ್ರೆ ಕರ್ಟನ್ಸ್ ತೆಗಿಯೋದು ಅವ್ರು ಮಾಡಿದ್ರೆ ನಾನು ಬೆಡ್ನ ಸೆಟ್ ಮಾಡ್ತೀನಿ. ಫೈನಲಿ ಎರಡೂ ಮಾಡಿ ಇವತ್ತು ಫ್ರೆಶ್ನಪ್ ಆಗಬೇಕು. ಬಿಕಾಸ್ ಮುಖ ತೊಳೆದು ಬ್ರಷ್ ಮಾಡಿದ್ರೆ ಎಷ್ಟು ಫ್ರೆಶ್ ಆಗಲ್ಲ ಆ್ಯಂಡ್ ಹ್ಯಾಪಿ ಡೇ ಸ್ಟಾರ್ಟ್ ಆಗುತ್ತೆ. ಇನ್ನೇ ನಾನು ಹೊರಗಡೆ ಹೋಗಬೇಕು ಅನ್ನೋಷ್ಟೊತ್ತಿಗೆ ನನ್ನ ನೋಡೋದಕ್ಕೆ ತಾತನೇ ರೂಮಿಗೆ ಬಂದರು. ಗುಡ್ ಮಾರ್ನಿಂಗ್. ಚೆನ್ನಾಗಿ ನಿದ್ದೆ ಮಾಡಿದೆ. ನೀವು? ನಾವು ಮಾಡಿದ್ದೆ ಮಾಮೂಲಿ. ನಂದು ಏನು ಸಮಾಚಾರ? ಹೇಳ್ಬೇಕು ಏನು ಅಂತ ಹೇಳಬೇಕು. ಬೆಳಿಗ್ಗೆ ಮೊಮ್ಮಗಳು ನೆನಪಾಗಿದೆ. ಓಹೋ, ನಾನು ಆಡೋದ ಮೊಬೈಲಲ್ಲೇ ಇದ್ದೀನಿ. ಇನ್ನೂ ಈಚೆ ಬಂದಿಲ್ಲ. ಪ್ರತಿದಿನ ನನಗೆ ಕಾಯ್ತಾರೆ ಅವರು. ನಾನು ಎಷ್ಟೊತ್ತಿಗೆ ಎದ್ದೇಳ್ತೀನಿ, ಯಾವಾಗ ಹೊರಗಡೆ ಬರ್ತೀನಿ ಅಂತ. ಅಯ್ಯ, ತಿಂಡಿ ತಿಂದಾಯ್ತಾ? ತಿಂಡಿ ಆಯಿತು. ಏನು ತಿಂದ್ರಿ? ಆಗಲೇ ಆಯಿತು. ಎಲ್ಲರೂ ಮಾಡಿ. ಏನೇನು? ಎಲ್ಲ ತಿಂಡಿ. ನಿಮ್ಮ ಮನೆಯಲ್ಲೂ ಅಜ್ಜ ಅಜ್ಜಿ ಅಂದರು ಇದ್ದಾರಾ? ಯಾರ್ಯಾರ ಮನೆಯಲ್ಲಿ ಇದ್ದಾರೆ ತಿಳಿಸಿ. ಅದು ಮುಟ್ಟಿಲ್ಲ. ಆನ್ ಮಾಡು. ಮುಟ್ಕೂರ್ದು ಮುಟ್ಟಕ್ಕಿಲ್ಲ. ಅದು ಸವಾಸಿಗೆ ಹೋಗಲ್ಲ. ಅವತ್ತೇ ಲಾಸ್ಟ್ ಮಾಡಿ ಹಾಕ್ತದೆ. ಯಾವತ್ತು? ಆಗ ಒಂದ್ಸರಿ ಇದಾಗಿರ್ತಲ್ಲ. ಹಾಂ. ಈಗೊಂದು ವರ್ಷದಲ್ಲಿ ಆಗಲೇ ಉಂಟು. ಸೊ ತಾತನಿಗೆ ಈ ಗ್ಯಾಸ್ ಮುಟ್ಟಂಗಿಲ್ಲ, ನನಗೆ ಮಾತು ಕೊಟ್ಟಿದ್ದಾರೆ ಆವತ್ತೇ. ಬಿಕಾಸ್ 2-3 ಸತಿ ಇದು ಆಟೋಮ್ಯಾಟಿಕ್ ಆಗಿರೋದ್ರಿಂದ ಅವ್ರಿಗೆ ಆನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆನ್ ಮಾಡಿ ಆಫ್ ಮಾಡ್ತಾರೋ ಇಲ್ವೋ ಅದನ್ನು ಗೊತ್ತಿಲ್ಲ. ಬಿಕಾಸ್ ಆಫ್ ಮಾಡಿರ್ತಾರಂತ ಅವ್ರ ಪ್ರಕಾರ ಫ್ಲೇಮ್ ಹೋಗಿರುತ್ತೆ, ಬಟ್ ಇನ್ನೂ ಆ ಗ್ಯಾಸ್ ಆನೇ ಇರುತ್ತೆ. ಸೊ 2-3 ಸತಿ ಹಿಂಗಾಗಿ ಇಟ್ ವಾಸ್ ವೆರಿ ಸ್ಕ್ಯಾರಿ ಸಿಚುವೇಶನ್ ಅಂತ ಮಾತು ತಗೊಂಡಿದ್ದೀನಿ. ಯಾವತ್ತಿಂದ ತನಕ ಮುಟ್ಟೇ ಇಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇವ್ರ ಜೊತೆಗೆ ಇರೋದಕ್ಕಾಗಲ್ಲ, ಅಥವಾ ಎಲ್ಲ ಸತಿ ಇವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕೂ ಆಗಲ್ಲ. ಬಟ್ ನಮಗೆ ಯಾವಾಗ ಆಗುತ್ತೋ, ಎಷ್ಟು ಮಟ್ಟಿಗಾಗುತ್ತೋ ಅದನ್ನು ಮಾಡಲೇಬೇಕಾಗುತ್ತೆ. ಇಮ್ಯಾಜಿನ್ ಒಂದಿನ ನಾವು ಅವ್ರ ಸ್ಥಾನಕ್ಕೆ ಹೋಗ್ತೀವಿ, ಆವಾಗ ನಮ್ಮ ಮಕ್ಕಳು ಅದೇ ರೀತಿ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೆ. ಸೊ ಕರ್ಮ ಇಸ್ ರಿಯಲ್. ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದು ಖಂಡಿತವಾಗ್ಲೂ ನಮಗೂ ಆಗುತ್ತೆ. ಸಂಜೆ ಬರ್ತಾರ? ದೀಪು ಯಾವಾಗ ಅಂದೆ ನೋಡಿ, ಅವ್ರಿಗೆ ನೆನಪೇ ಇಲ್ಲ, ಫೋನೇ ಮಾಡಿಲ್ಲ. ತಿಂಡಿ ಮಾಡೋಣ? ವಾವ್, ಇವತ್ತು ಗಾಳಿ ಎಷ್ಟು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಗಾಳಿ. ಶೀತ ಮಲೆನಾಡು ಅಲ್ಲ, ಮಳೆಗಾಲದ ಶೀತ. ನೀರು ತತ್ತಿ ನೀರು ಹಾಕ್ಬೇಕು. ಇನ್ನು ನಮ್ಮ ಮೈಂಡ್ ಡಿಸ್ಟ್ರ್ಯಾಕ್ಟ್ ಮಾಡೋದು ಹೇಗೆ, ನಾವು ಆ್ಯಕ್ಟಿವ್ ಆಗಿರೋದು ಹೇಗೆ, ಚಿಕ್ಕ ಪುಟ್ಟ ಏನಾದರೂ ಮಾಡ್ತಾ ಇರಬೇಕು. ನಮಗೆ ಆ ಒಂದು ಕೆಲಸದಲ್ಲಿ ಇಂಟ್ರೆಸ್ಟ್ ಇರಬೇಕು. ಗಿಡಕ್ಕೆ ನೀರು ಹಾಕೋದಾಗಿರ್ಬೋದು, ಅಲ್ಲಿ ಇಲ್ಲಿ ಬಟ್ಟೆನ ಫೋಲ್ಡ್ ಮಾಡೋದಾಗಿರ್ಬೋದು, ಏನಾದರೂ ಮಾಡಿದ್ರೆ ಎಲ್ಲರಿಗೂ ಒಂದು ಟೈಮ್ ಪಾಸ್ ಆಗುತ್ತೆ ಅಲ್ವಾ? ಎಲ್ಲರದು ಒಂದೊಂದು ಡ್ಯೂಟಿ ಇರುತ್ತೆ ಅಲ್ವಾ? ತಾತಂದು ನೀರು ತುಂಬಿಸೋದು, ನನ್ನ ಬಾಟಲ್, ದೀಪು ಅವರ ಬಾಟಲ್ಗೆ ಎವ್ರಿ ಡೇ ನೀರು ತುಂಬಿಸ್ತಾರೆ ಗೊತ್ತಾ, ಈ ಥರ. ಜೊತೆಗೆ ಏನಾದರೂ ಬಟ್ಟೆ ಫೋಲ್ಡ್ ಮಾಡೋದು, ನನಗೆ ತರಕಾರಿ ಕಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡೋದು, ಚಿಕ್ಕ ಪುಟ್ಟ ಕೆಲಸ ನಮಗೆ ಸಹಾಯ ಮಾಡ್ತಾರೆ. ಅವ್ರಿಗೂ ಟೈಮ್ ಪಾಸ್ ಆದಂಗೆ ಆಗುತ್ತೆ. ಆ್ಯಂಡ್ ಎವ್ರಿ ಡೇ ನಾನು ಕೆಲವೊಂದನ್ನು ನೋಟ್ ಡೌನ್ ಮಾಡ್ತಾ ಇದ್ದೀನಿ. ಹೊಸ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದ್ದೀನಿ ಲೈಫಲ್ಲಿ. ಬಿಕಾಸ್ ಪಾಸಿಟಿವಿಟಿ ಇರಬೇಕು, ಪಾಸಿಟಿವ್ ಆಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ಎಲ್ಲ ಒಳ್ಳೆ ಆಲೋಚನೆಗಳು ಮಾತ್ರ ಇರಬೇಕು ಅನ್ನೋದು. ಇಷ್ಟೊತ್ತಲ್ಲಿ ಐ ರಿಯಲೈಸ್ ಹಿ ಹ್ಯಾಸಂಟ್ ಬ್ರಷ್ಡ್ ಹಿಸ್ ಟೀತ್. ಹಲ್ಲುಚ್ಚಿಲ್ಲ, ತೋರಿಸಿ ಹಲ್ಲು. ಸಂಡೇ ಆಗಿದ್ರಿಂದ ತುಂಬಾನೇ ರಿಲ್ಯಾಕ್ಸಿಂಗ್ ಡೇ ಆಗಿರುತ್ತೆ. ಆ್ಯಂಡ್ ಟುಡೇ ಮಿಸ್ಟರ್ ಹಸ್ಬೆಂಡ್ ಮನೆಯಲ್ಲಿ ಇಲ್ಲ. ಆ್ಯಂಡ್ ನಿನ್ನೆ ಕಾಲ್ ಮಾಡಿದ್ರು ಆಯ್ತಾ. ಇಲ್ಲ, ನಿನ್ನೆ ಕಾಲೇ ಮಾಡಿಲ್ಲ. ನಿಮ್ಮ ಹಸ್ಬೆಂಡು ಹೀಗೆ ಮಾಡ್ತಾರೆ. ಪಾಪ ಅವ್ರು ಕಾನ್ಫರೆನ್ಸ್ಗೆ ಹೋಗಿದ್ದಾರೆ. ಬೆಳಿಗ್ಗೆ ಹೋಗಿ ಅಲ್ಲೇನೋ ಕ್ಲಾಸ್ ಎಲ್ಲ ಅಟೆಂಡ್ ಮಾಡೋದಕ್ಕಿರುತ್ತೆ. ಆಮೇಲೆ ಏನೋ ಟಾಸ್ಕ್ ಕೊಟ್ಟಿದ್ದಾರಂತೆ, ಅದು ಮುಗಿಯೋಷ್ಟೊತ್ತಿಗೆ 4 ಗಂಟೆ ಆಗುತ್ತೆ, ಆಗೋಗಿತ್ತು ಅಂತೆ. ಆಮೇಲೆ ಅವ್ರು ಹೋಗಿ ರೆಡಿಯಾಗಿ ಮತ್ತೆ ಬ್ಯಾಂಕ್ವೆಟ್ ಹಾಲ್ಗೆ ಹೋದ್ರು, ವಿಚ್ ಇಸ್ ಲೈಕ್ ಅ ಸ್ಮಾಲ್ ಈವ್ನಿಂಗ್ ಸೆಟ್ ಆಫ್ ಡಿನ್ನರ್ ಥರ ಇರುತ್ತೆ. ಯಾರಿದು? ಸೊ ಐ ವಾಸ್ ಅಪ್ಸೆಟ್. ಇನ್ನ ಏನಾಗಿ ಕಾಲ್ ಮಾಡಿಲ್ಲ, ಒಂದು ಫುಲ್ ಡೇ ಹಿ ಹ್ಯಾಸಂಟ್ ಕಾಲ್ ಮೀ ಅಂತ. ಸೊ ನಾನೇ ಕಾಲ್ ಮಾಡಿ ನಿನ್ನೆ ರಾತ್ರಿ ಒಂದು ಸ್ವಲ್ಪ ಟ್ಯಾಂಟ್ರಮ್ಸ್, ಹಂಗೆ ನೀವು ಕಾಲ್ ಮಾಡಿಲ್ಲ ಹಿಂಗೆ ಅಂತ ಹೇಳಿ ಆಮೇಲೆ ಚೆನ್ನಾಗಿ ಮಾತಾಡಿದ್ವಿ. ಎನಿವೇಸ್ ಇವತ್ತು ಬಂದಿಲ್ಲ ಅವರು.
ಇದ್ರೆ ಸುಮ್ಮನೆ ಮಲಗ್ತಾರೆ, ಏನು ಡಿಫ್ರೆನ್ಸ್ ಆಗಲ್ಲ ಅಷ್ಟೊಂದು. ಬಟ್ ಇಲ್ಲ ಅಂತ ಐ ಆಮ್ ಡೆಫಿನೆಟ್ಲಿ ಮಿಸ್ಸಿಂಗ್ ಹಿಮ್. ಇವಾಗ ಟೈಮ್ ಆಗಿರೋದು ಆಲ್ಮೋಸ್ಟ್ 9:45 ಬ್ರೇಕ್ಫಾಸ್ಟ್ ಟೈಮ್. ಲೈಫಲ್ಲಿ ಯಾವ ಕೆಲಸನೂ ಸುಲಭ ಇಲ್ಲ ಅಲ್ಲ. ಮನೆಯಲ್ಲಿ ಕೂತು ಎಲ್ಲರಿಗೂ ಅಡುಗೆ ಮಾಡಬೇಕಂದ್ರೆ ಅದೇ ಒಂದು ದೊಡ್ಡ ಟೆನ್ಷನ್. ಇನ್ನು ನಮ್ಮದೇ ಆದಂಥ ಬೇರೆ ಬೇರೆ ಕೆಲಸ ಮಾಡಬೇಕು ಅಂದರೆ ಅದು ಸುಲಭ ಇಲ್ಲ. ಕೆಲವರು ಆಫೀಸ್ಗೆ ಹೋಗಿ ಅಲ್ಲಿ ಬಾಸ್ ಅಂಡರ್ ವರ್ಕ್ ಮಾಡಬೇಕು, ನಮ್ಮದೇ ಆದಂಥ ಒಂದು ವೀಡಿಯೋಸ್ ಕ್ರಿಯೇಟ್ ಮಾಡಬೇಕು ಅಂದರೆ ಅದಕ್ಕೂ ತಲೆ ಓಡಿಸಿ ಒಂದು ಕಾಂಟೆಂಟ್ನ ಯೋಚನೆ ಮಾಡಬೇಕು. ಯಾವ ಕೆಲಸನೂ ಸುಲಭ ಇಲ್ಲ. ಎಲ್ಲ ಕೆಲಸದಲ್ಲಿ ತುಂಬಾ ಪ್ರಯತ್ನ ಪಡಬೇಕಾಗುತ್ತೆ. ಇವತ್ತು ಬಿಸಿ ಬಿಸಿ ಮಸಾಲೆ ದೋಸೆ ಕ್ರಿಸ್ಪಿಯಾಗಿರುತ್ತೆ, ತುಪ್ಪದಲ್ಲಿ ಮಾಡೋದು. ಹಾಗೆಯೇ ಅದಕ್ಕೆ ಆಲೂಗಡ್ಡೆ ಪಲ್ಯ ಜೊತೆಗೆ ಮೊಸರು. ನಮ್ಮೆಲ್ಲರಿಗೂ ಮೊಸರು ಇಷ್ಟ, ಸೊ ಎಲ್ಲದಕ್ಕೂ ಮೊಸರಿದ್ರೆ ಚೆನ್ನಾಗಿರುತ್ತಪ್ಪ. ನಿಮಗೂ ಇಷ್ಟನಾ? ಇಲ್ಲಿಗೆ ದೋಸೆ ರೆಡಿ. ತಾತನಿಗೂ ಕೊಟ್ಟಾಯಿತು ಬಿಸಿ ಬಿಸಿ ದೋಸೆ. ಇನ್ನೇನು ನಾನು ಆರಾಮದಲ್ಲಿ ಕೂತು ಯಾವುದೇ ಟೆನ್ಷನ್ ಇಲ್ಲದೆ ಫೋನು ಮೊಬೈಲ್ ಎಲ್ಲ ಪಕ್ಕಕ್ಕಿಟ್ಟು ನೆಮ್ಮದಿಯಿಂದ ಏನು ತಿಂತೀನೋ ಅದಕ್ಕೆ ಗಮನ ಕೊಟ್ಟು ಹೊಟ್ಟೆ ತುಂಬ ಖುಷಿಯಿಂದ ತಿನ್ನಬೇಕಪ್ಪ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಐ ಲವ್ ಮಸಾಲೆ ದೋಸೆಸ್, ತುಂಬ ಟೇಸ್ಟಿಯಾಗಿರುತ್ತೆ. ಅಮ್ಮನ ಕ್ವಿಕ್ಕಾಗಿ ಕಾಲ್ ಮಾಡಿ ಕೇಳಿದೆ, ಅವ್ರು ಏನೇನು ಮಾಡೋದು, ಹೇಗೆ ಮಾಡೋದು ರೆಸಿಪಿ ಅಂತ ಹೇಳಿದ್ರ. ಅದನ್ನು ಫಾಲೋ ಮಾಡಿ ಇವಾಗ ಮಸಾಲೆ ದೋಸೆ ಆಯಿತು. ಬ್ರೇಕ್ಫಾಸ್ಟ್ ಮಾಡಿ ಇವತ್ತು ಹೇರ್ ಕಲರ್ ಮಾಡಬೇಕು. ಪಿಂಕ್, ರೆಡ್, ಪರ್ಪಲ್, ಬ್ಲೂ ತುಂಬ ಆಪ್ಷನ್ಸಲ್ಲಿ ಯಾವುದೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಮನೆ ಕೆಲಸ ಮಾಡಿನೇ ಹೋಗಬೇಕು, ಇಲ್ಲಾಂದರೆ ಹೇಗೆ ಹೋಗೋದಕ್ಕೆ ಸಾಧ್ಯ? ಸಮಾಧಾನ ಅಂತೂ ಇರಲ್ಲ ನನಗೆ. ಬೇಗ ಪಾತ್ರೆ ತೊಳೆದು ಅದನ್ನೆಲ್ಲ ನೀಟಾಗಿ ಸೆಟ್ ಮಾಡಿ ಆರ್ಗನೈಸ್ ಮಾಡೋದು. ನನ್ನ ಪ್ರತಿಯೊಂದು ವೀಡಿಯೋಸಲ್ಲಿ ಇದನ್ನು ಒಂದು 10 ಸತಿ ಹೇಳ್ತೀನಿ. ಅದನ್ನು ನೀಟಾಗಿಡೋದು, ಇದನ್ನು ನೀಟಾಗಿಡೋದು, ಬಿಕಾಸ್ ನಾನು ಮಾಡೋದೇ ಇದು ಮನೆಯಲ್ಲಿದ್ದರೆ. ಇನ್ನೇನು ಅಡುಗೆ ಆಯಿತು, ಎಲ್ಲ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಕೂತ್ಕೋಬೇಕು. ಯಾರು ಏನು ಕನ್ಫ್ಯೂಸ್ ಮಾಡ್ಕೊಂಡವ್ರೆ ಅಂದಿರ ಈಗ? ಕನ್ಫ್ಯೂಸ್. ಓ, ಹಾಗೆಯೇ ಸಿಂಪಲ್ ಆ್ಯಂಡ್ ಈಸಿ ಫೇಸ್ ಪ್ಯಾಕ್ ಮಾಡಬೇಕು ಅಂತ ಇವತ್ತು ಸ್ಯಾಂಡಲ್ವುಡ್ ಪೌಡರ್ ಹಾಕಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಕಡಲೆ ಹಿಟ್ಟು ಪೌಡರ್, ಹಾಗೆಯೇ ಅರಿಶಿನ ಜೊತೆಗೆ ಒಂದು ಸ್ವಲ್ಪ ಹಾಲು, ಮೊಸರು ಹಾಕಿ ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿದ್ರೆ ಹೋಮ್ ಮೇಡ್ ಸೇಫ್ ಆಗಿರುವಂಥ ಫೇಸ್ ಪ್ಯಾಕ್ ರೆಡಿ. ಪ್ರಿಯಾಂಕಾ ಚೋಪ್ರಾ ಅವರು ಒಂದು ವಿಡಿಯೋದಲ್ಲಿ ಇದನ್ನು ತೋರಿಸಿದ್ರು. ಅದನ್ನೇ ಯಾರೋ ಟ್ರೈ ಮಾಡಿ ವರ್ಕ್ ಆಗಿದೆ ಅಂದಿದ್ರು. ಸೊ ಇವತ್ತು ನಾನು ಕೂಡ ಟ್ರೈ ಮಾಡಬೇಕು ಅಂತ ಇದನ್ನು ಮಾಡ್ತಾ ಇದ್ದೀನಿ. ಎಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ಇರುತ್ತೆ. ಮೀನ್ ವೈಲ್ ಈ ಗ್ಯಾಪ್ನಲ್ಲಿ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ನಾನು ಪ್ರತಿದಿನ ಮೈಕ್ರೋವೇವಲ್ಲಿ ಮಾಡ್ತೀನಿ, ಬಿಕಾಸ್ ಕ್ವಿಕ್ ಆಗುತ್ತೆ ಅಂತ. ಆ್ಯಂಡ್ ಇನ್ಸ್ಟೆಂಟ್ ಆಗಿರುವಂಥ ಇಂಪಲ್ಸ್ ಕಾಫೀಸ್ನೇ ಟ್ರೈ ಮಾಡ್ತೀನಿ. ಐ ರಿಯಲಿ ಲೈಕ್. ಫೇಸ್ ಪ್ಯಾಕಿಂದ ಅವ್ರ ಮುಖದಲ್ಲಿ ಇನ್ಸ್ಟೆಂಟ್ ಬ್ರೈಟ್ನೆಸ್ ಕಾಣಿಸ್ತು, ಹಾಗೆಯೇ ಟ್ಯಾನ್ ರಿಮೂವಲ್ಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಸ್ಕಿನ್ ಎಕ್ಸ್ಫಾಲಿಯೇಟ್ ಮಾಡೋದಕ್ಕೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ನನ್ನ ಮೇಲೆ ಹೇಗೆ ವರ್ಕ್ ಆಗುತ್ತೆ ಅಂತ. ಬಟ್ ನೀವು ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಅಂತ. ಸೊ ಐ ವುಡ್ ಸಜೆಸ್ಟ್ ನೀವು ಇದನ್ನು ಟ್ರೈ ಮಾಡಲೇಬೇಕು, ಬಿಕಾಸ್ ಎಲ್ಲ ಸೇಫ್ ಇಂಗ್ರೀಡಿಯೆಂಟ್ಸ್. ಏನಂದ್ರಿ? ಇಲ್ಲಿ ಯಾರು ನಿನ್ನಂಗೆ ಮಾತಾಡ್ತಾ ಇದ್ದಾರೆ ನೋಡು. ತಾತ ನನ್ನ ಏನು ಕೇಳಿದ್ರು ಗೊತ್ತಾ, ಹುಡುಗಿ ಯಾರು ನೋಡು ನಿನ್ನ ಥರನೇ ಮಾತಾಡ್ತಾ ಇದ್ದಾರೆ ಅಂತ. ಸೊ ಇವಾಗ ಮೂವಿ ಬೇಕಂತೆ. ಯಾವ ಪಿಕ್ಚರ್ ಆಗಲಿ? ನಿನಗೆ ಯಾವ್ದು ಪ್ರೀತಿಯಾಗಿ ಚೆನ್ನಾಗಿರೋದು ಹಾಕು ರಾಜಣ್ಣ. ಇದು ಬಹಳ ಚೆನ್ನಾಗೈತೆ. ಯಾವುದು? ದೇವರಿಗೆ ಗೆದ್ದ ಮಾನವ. ದೇವರ ಗೆದ್ದ ಮಾನವ. ಮಧ್ಯಾಹ್ನಕ್ಕೆ 2 ದೋಸೆ ಇಟ್ಟಿದ್ದೀನಿ, ತಿನ್ನಿ. ನಾನಿಲ್ಲ. ಎಲ್ಲಿಗೋಯ್ತಿದೆ? ಹೊರಗಡೆ. ಬರೋದು ನಾಳೆ. ನಾಳೆ ಬೇಡ, ಮತ್ತೆ ನಾಳೆ ಸೋಮವಾರ, ಬುಧವಾರ ಬಾ. ಬುಧವಾರನಾ? ಆಯ್ತು, ಸರಿ, ನೀವು ಹೇಳ್ದಂಗೆ ಮಾಡ್ತೀನಿ. ಸರಿ. ಆಲ್ಮೋಸ್ಟ್ 45 ನಿಮಿಷ ಬೇಕಾಯಿತು ಇದು ಡ್ರೈ ಆಗೋದಕ್ಕೆ. ಸೊ ಕಂಪ್ಲೀಟಾಗಿ ಹಾಗೆ ಬಿಟ್ಟೆ ನಾನು. ಫ್ಯಾನ್ ಏನು ಯೂಸ್ ಮಾಡೋದಕ್ಕೆ ಹೋಗಿಲ್ಲ. ಕಾಟನ್ ಪ್ಯಾಡ್ ತಗೊಂಡು ನೀರಲ್ಲಿ ಡಿಪ್ ಮಾಡಿ ಇವಾಗ ರಿಮೂವ್ ಮಾಡೋಣ. ಲೆಟ್ಸ್ ಸಿ. ಸಿಂಪಲ್ ಹೋಮ್ ರೆಮಿಡಿ ಫೇಸ್ ಪ್ಯಾಕ್ ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ. ಆ್ಯಂಡ್ ಎಲ್ಲ ಸೇಫ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ನೋಡ್ತಾ ಇದ್ದೀರಲ್ವ ಬಿಫೋರ್ ಆ್ಯಂಡ್ ಆಫ್ಟರ್ ಡಿಫ್ರೆನ್ಸ್. ನೀವು ಟ್ರೈ ಮಾಡಿ. ಅಮ್ಮ ಎಷ್ಟು ಹೆದರಿಸಿದ್ದಾರೆ ಅಂದರೆ, ಚಿಕ್ಕ ವಯಸ್ಸಿಂದ ಹೇರ್ ಕಟ್ ಹೇರ್ ಕಲರ್ ಅಂದ್ರೇ ಭಯ ಆಗುತ್ತೆ, ಅಯ್ಯೋ ಬೈತಾರಾ ಅಂತ. ಸೊ ಇವತ್ತು ಫೈನಲಿ ಒಂದು ಡಿಫ್ರೆಂಟ್ ಹೇರ್ ಕಲರ್ ಮಾಡೋದಕ್ಕೆ ಹೊರಟಿದ್ದೀನಿ. ಲೆಟ್ಸ್ ಗೋ. ಸಿಂಪಲ್ ಮೇಕಪ್ ಆ್ಯಂಡ್ ವೈಟ್ ಔಟ್ಫಿಟ್, ಬ್ಲೂ ಡೆನಿಮ್ಸ್, ಆರೆಂಜ್ ಬ್ಯಾಗ್. ಬಾಯ್. ಬೇಗ ಬರ್ತೀನಿ. ಊಟ ಮಾಡಿ, ಊಟ. ಬಾಯ್. ನಾನು ಎಲ್ಲಿ ಹೋದ್ರೂ ನನಗೆಲ್ಲರೂ ಕಾಂಪ್ಲಿಮೆಂಟ್ ಮಾಡೋದು ನನ್ನ ಹೇರ್ಗೆ ಆಯ್ತಾ, ಬಿಕಾಸ್ ಬ್ಯೂಟಿಫುಲ್ ಆಗಿ ಹೇರ್ ಕಲರ್ ಮಾಡಿದ್ರು ನನಗೆ ಲಾಸ್ಟ್ ಟೈಮ್. ಇವಾಗ ಫೇಡ್ ಔಟ್ ಆಗಿದೆ. ಸೊ ಆಯ್ತು ರೀ ಟಚ್ ಅಪ್ ಕೊಡೋದಕ್ಕೆ ಹೋಗೋಣ ಅಂತ, ಅಥವಾ ಕಲರ್ ಚೇಂಜ್ ಮಾಡೋಣ ಅಂತ.
ರೆಡ್, ಪರ್ಪಲ್, ಪಿಂಕ್ ಇದನ್ನೆಲ್ಲ ಟ್ರೈ ಮಾಡಬೇಕು. ಬ್ರೌನ್, ಬ್ಲಾಂಡ್, ನೋಡ ಯಾವ್ದು ಸೂಟ್ ಆಗುತ್ತೆ ಅಂತ, ಡಿಫ್ರೆಂಟ್ ಆಗಿರ್ಲಿ ಅಂತ ಈ ಸತಿ. ಇಮ್ಯಾಜಿನ್ ನಾನು ಹೇರ್ ಕಲರ್ ಮಾಡೋದಕ್ಕೆ ಎಲ್ಲಿ ಬಂದಿದ್ದೀನಿ ಅಂತ. ಗಾರ್ನಿಯರ್ ಅವರ ಈ ಒಂದು ವ್ಯಾನ್ ಅಲ್ಲಿ ನಾನು ಹೇರ್ ಕಲರಿಂಗ್ ಮಾಡಿಸ್ಕೊತಾ ಇರೋದು. ವ್ಯಾನ್ ಒಳಗಡೆ ಹೇಗಿರುತ್ತಪ್ಪ ಎಕ್ಸ್ಪೀರಿಯನ್ಸ್, ಬನ್ನಿ ನೋಡೋಣ. ಅವಾಗಿಂದ ಇಲ್ಲೇ ಕೂತು ಯೋಚನೆ ಮಾಡ್ತಾ ಇದ್ದೀನಿ, ಹೋಗ್ಲಾ ಬೇಡವಾ ಅಂತ. ಯಪ್ಪ ಮಳೆ ಇದೆ, ಹೋಗೇ ಬಿಡೋಣ, ಏನಾಗುತ್ತೆ ಅಲ್ವಾ. ಸೋ ಸ್ವೀಟ್, ನನಗೆ ಯಾರೋ ಇಲ್ಲಿ ಸಿಕ್ಕಿದ್ರು. ನಿಮ್ಮ ಹೆಸರು? ನನ್ನ ಹೆಸರು ವಸಂತಿ. ಥ್ಯಾಂಕ್ಸ್. ಹೋಗೋಣ. ಹೋಗೋಣ ಬನ್ನಿ 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 ಬನ್ನಿ. ಫಸ್ಟ್ ನನ್ನ ಹೇರ್ನ ತೋರಿಸ್ತಾ ಇದ್ದೀನಿ. ಇದು ಬಿಫೋರ್ ಶಾರ್ಟ್ ಬ್ಲ್ಯಾಕ್ ಟು ಬ್ರೌನ್ ಶೇಡಲ್ಲಿದೆ. ಆ್ಯಕ್ಚುಲಿ ಕಲರ್ ನನ್ನ ಮೇಲೆ ವರ್ಕ್ ಆಗುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡಬೇಕು ಇವತ್ತು. ಸೊ ಗಾರ್ನಿಯರ್ ಅವರ ಈ ಥರ ವ್ಯಾನ್ ಬೆಂಗಳೂರಲ್ಲಿ ಹಲವಾರು ಕಡೆನಲ್ಲಿದೆ. ನೀವು ಎಲ್ಲಿದೆಯಾ ಅಂತ ಅದನ್ನು ಚೆಕ್ ಮಾಡಿ ಈ ಥರದ ಒಂದು ರಿಜಿಸ್ಟ್ರೇಷನ್ ಡೆಸ್ಕ್ ಹತ್ರ ಬಂದು ಎಲ್ಲ ಡೀಟೇಲ್ಸ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ, ಅಂದರೆ ಫಿಲ್ ಮಾಡಬೇಕಾಗತ್ತೆ. ರಿಜಿಸ್ಟ್ರೇಷನ್ ಆದಮೇಲೆ ಇಟ್ಸ್ ಆಲ್ ಡನ್. ನೆಕ್ಸ್ಟ್ ಸ್ಟೆಪ್. ಸೊ ಈ ಥರ ನೀವು ಸ್ಕ್ಯಾನ್ ಮಾಡಬೇಕು, ನಿಮ್ಮ ಕೂದಲಿಗೆ ಸೂಕ್ತ ಕಲರ್ ಯಾವುದೆಂದು ತಿಳಿದುಕೊಳ್ಳಿ. ಆ್ಯಕ್ಚುಲಿ ಗಾರ್ನಿಯರ್ ಅವರ ವರ್ಚುವಲ್ ಟ್ರೈ ಆನ್ ಟೂಲಲ್ಲಿ ನೀವು ಏನು ಮಾಡ್ಬೋದು ಅಂದರೆ, ಈ ಥರ ಸ್ಕ್ಯಾನ್ ಮಾಡ್ತಾ ಇದ್ದೀನಿ ನಾನು, ಆವಾಗ ಡಿಫ್ರೆಂಟ್ ಹೇರ್ ಕಲರ್ ಆಪ್ಷನ್ಸ್ ಬರುತ್ತೆ. ಒಂದು ಸೆಲ್ಫಿ ಕ್ಯಾಮ್ರಾ ಥರ ಇರುತ್ತೆ, ನಿಮ್ಮ ಮುಖ ಸ್ಕ್ಯಾನ್ ಆಗುತ್ತೆ ಆ್ಯಂಡ್ ನಿಮ್ಮ ಹೇರ್ಗೆ ಆ ಕಲರ್ನ ಹಾಕ್ದಂಗೆ ಆಗುತ್ತೆ. ಸೊ ಹಾಗಾಗಿ ನೀವು ನೋಡ್ಬೋದು, ಯು ಕ್ಯಾನ್ ಇಮ್ಯಾಜಿನ್ ನಿಮ್ಮ ಫೇಸ್ಗೆ, ನಿಮ್ಮ ಕಲರ್ಗೆ ಆ ಹೇರ್ ಕಲರ್ ಸೂಟ್ ಆಗುತ್ತಾ ಇಲ್ವಾ ಅಂತ. ಬರ್ಗಂಡಿ ಆರ್ ರೆಡ್ ಅಂತ ಅನ್ಕೊಂಡಿದ್ದೀನಿ, ಎರಡರಲ್ಲಿ ಒಂದು. ಐ ಆಮ್ ನಾಟ್ ಶ್ಯೂರ್, ಸರ್ಪ್ರೈಸ್ಗೆ ವೇಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಕೇಳಿದೆ ಎಷ್ಟೊತ್ತಾಗುತ್ತೆ ಅಪ್ಪ ಈ ಹೇರ್ ಕಲರಿಂಗ್ ಅಂತ. ಅವ್ರು ಹೇಳಿದ್ರು 30 ಮಿನಿಟ್ಸ್ ಆದರೆ ಪರವಾಗಿಲ್ಲ ಅಂತ ಅನ್ನಿಸ್ತು. ನಿಮಗೂ ಗ್ರೇ ಹೇರ್ ಇದ್ರೆ ಅಥವಾ ಬ್ಲ್ಯಾಕ್ ಹೇರ್ ಇದ್ದು ಅದ್ರ ಮೇಲೆ ಕಲರ್ ಡೆಪಾಸಿಟ್ ಆಗಲ್ಲ ಅಂತ ಅನ್ಸಿದ್ರೆ ಒಂದ್ಸತಿ ಇದನ್ನ ಟ್ರೈ ಮಾಡಿ. ಅಪ್ ಟು 10 ವೀಕ್ಸ್ ತನಕ ಈ ಕಲರ್ ಹಾಗೇ ಇರುತ್ತೆ. ಆ್ಯಂಡ್ ಡಿಫ್ರೆಂಟ್ ಶೇಡ್ಸ್ ಇದೆ, ಬ್ಲ್ಯಾಕ್, ಬ್ರೌನ್, ಬರ್ಗಂಡಿ, ರೆಡ್, ವೈನ್ ಕಲರ್, ನಿಮಗೆ ಯಾವ್ದು ಬೇಕು ಅದನ್ನ ಆಯ್ಕೆ ಮಾಡ್ಬೋದು. ಒಂದ್ಸಲ ತಳಮಳ ಆಗ್ತಾ ಇದೆ. ಈ ಕಲರ್ ನನಗೆ ನೆನಪಿದೆ, ದ ಫಸ್ಟ್ ಟೈಮ್ ನಾನು ಹೇರ್ ಕಲರಿಂಗ್ ಮಾಡ್ಬೇಕಾದ್ರೆ ಇದೇ ಕಲರ್ ಮಾಡಿದ್ದು. ಅದಾದ್ಮೇಲೆ ಇವತ್ತು ಈ ಕಲರ್ ಮಾಡ್ತಾ ಇದ್ದೀನಿ. ನೆವರ್ ಡನ್ ದಿಸ್ ಕಲರ್ ಆಯ್ತಾ. ಜನರಲಿ ಲೈಟ್ ಬ್ರೌನ್ ಎಲ್ಲ ಮಾಡ್ತಾ ಇದ್ದೆ. ಲೆಟ್ಸ್ ಸಿ. ಅಲ್ಲಿ ಆ್ಯಕ್ಚುಲಿ 3 ರಿಂದ 4 ಜನ ಸ್ಟಾಫ್ ಇದ್ರು ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ಸ್ಕೊಂಡು ನನಗೆ ಫಟಾಫಟ್ ಮಾಡೇ ಬಿಟ್ರು ಗೊತ್ತಾ. ಆಲ್ಸೋ ಇದು ವೀಗನ್ ಫಾರ್ಮುಲಾ ಆ್ಯಂಡ್ ಎನ್ರಿಚ್ಡ್ ವಿತ್ ನ್ಯಾಚುರಲ್ ಆಯಿಲ್ಸ್. ಆಗೋಯ್ತು, ಇನ್ನೇನೇ ಇದ್ರು 30 ಮಿನಿಟ್ಸಲ್ಲಿ ನನಗೆ ಗೊತ್ತಾಗುತ್ತೆ ಹೇಗೆ ಕಾಣಿಸ್ತಾ ಇದೆ ಈ ಕಲರ್ ಅಂತ. ಫಿಂಗರ್ಸ್ ಕ್ರಾಸ್. ಐ ಆಮ್ ನರ್ವಸ್. ಇವಾಗೇನು ಇಲ್ಲಿ ಕೂತು ಧೈರ್ಯದಿಂದ ಮಾತಾಡ್ತಾ ಇದ್ದೀನಿ, ಬಟ್ ಆ ಟೈಮಲ್ಲಿ ನನಗೂ ಭಯ ಅನ್ನಿಸ್ತಾ ಇತ್ತು ಹೇಗಿರುತ್ತೋ ಏನೋ ಅಂತ. ಬಟ್ ಚೆನ್ನಾಗಿ ಬಂತು. ಆಯ್ತು ಟೈಮ್ 30 ಮಿನಿಟ್ಸಲ್ಲಿ ನೋಡೋಣ ಹೇಗೆ ಡಿಫ್ರೆನ್ಸ್ ಬರುತ್ತೆ ಅಂತ. ಇವಾಗ ಇದು ಡೇ 1. ಅವ್ರು ಹೇಳಿದ್ರು 2 ಡೇಸ್ ಆದಮೇಲೆ ಇನ್ನೂ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೋ ಗುಡ್ ಅಂಡ್ ಶೈನಿ ಅಲ್ವಾ. ಸೊ ಹೇರ್ ಕಲರ್ ಆಗಿದೆ, ಬಟ್ ಕ್ಯಾನ್ ಯು ಸಿ ಇಟ್ಸ್ ಬರ್ಗಂಡಿ ಶೇಡ್. ಮುಂಚೆ ಹೇಗಿತ್ತು ಇವಾಗ ಹೇಗಿದೆ. ಐ ಲವ್ ದ ಕಲರ್. ಬಿಫೋರ್ ಆ್ಯಂಡ್ ಆಫ್ಟರ್ನ ಹಾಕಿದ್ದೀನಿ ಸೊ ದಟ್ ನಿಮಗೆ ಕ್ಲಿಯರ್ ಆಗಿ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ಒಂದು ಬ್ರೌನಲ್ಲಿದ್ದರೆ ಇವಾಗ ಆಲ್ಮೋಸ್ಟ್ ರೆಡ್ಡಿಶ್ ವೈನ್ ಕಲರಲ್ಲಿದೆ. ಆ್ಯಂಡ್ ನಿಮಗೆ ಈ ಒಂದು ಶೇಡ್ ಯಾವುದು ಅಂತ ಗೊತ್ತಾಗಬೇಕು ಅಂದರೆ ಆನ್ ಸ್ಕ್ರೀನ್ ಹಾಕಿದ್ದೀನಿ, ಮಿಸ್ ಮಾಡಿಬಿಡಿ. ಓಕೆ, ಇಲ್ಲಿಂದ ನಾನು ಸ್ಟ್ರೇಟಾಗಿ ಹೋಗಿದ್ದು ಒರ್ಯಾಂಡ್ ಮಾಲಿಗೆ. ನಾನು ದೀಪು ಫಸ್ಟ್ ಟೈಮ್ ಮೀಟು ಮಾಡಿದ್ದು ಈ ಜಾಗದಲ್ಲಿ, ಕೂತು ಚಿಟ್ಚಾಟ್ ಮಾಡಿರೋದು ಈ ಜಾಗದಲ್ಲಿ. ಆ್ಯಂಡ್ ಆ ಜಾಗ ಅಲ್ಲೇ ಇದೆ, ಅಲ್ಲಿ 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 ತುಂಬ ಜನ ಕೂತಿದ್ದಾರೆ. ನನಗೆ ನೋಡ್ತಾ ಇದ್ರೆ ನನ್ನ ಹಳೆ ನೆನಪುಗಳು ಬರ್ತಾ ಇದೆ. ಫೀಲ್ ಸೋ ನೈಸ್. 5-6 ವರ್ಷ ಜಾಸ್ತಿನೇ ಆಗ್ಬಿಟ್ಟಿದೆ ಅವ್ರನ್ನ ಮೀಟ್ ಮಾಡಿ ಅಲ್ಲಿ. ಬಟ್ ನಮ್ಮ ಫಸ್ಟ್ ಪ್ಲೇಸ್ ಅಷ್ಟೇನಾ. ಇದಕ್ಕೆಲ್ಲ ಏನಕ್ಕೆ ಇಷ್ಟೊಂದು ಖುಷಿ ಈ ಥರ ಎಲ್ಲ. ಬಟ್ ನಾನು ಇರೋದೇ ಹೀಗೆ. ನನಗೆ ಚಿಕ್ಕ ಪುಟ್ಟ ಮೂಮೆಂಟ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾನು ಅದನ್ನು ಚೆರಿಷ್ ಮಾಡ್ಕೊತಾನೆ ಇರ್ತೀನಿ. ಆ್ಯಂಡ್ ನಮಗಾಗುವಂಥ ಭಾವನೆ ಅದು ನಮ್ಮದಾಗಿರುತ್ತೆ. ಇನ್ನೊಬ್ರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಲ್ವಾ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಮನೆಗೆ ಹೋಗ್ತಾ ಮನೆಯವ್ರಿಗಂತ ಲಕ್ಷ್ಮೀ ಜ್ಯೂಸ್ ಸೆಂಟರಿಂದ ಮ್ಯಾಂಗೋ ಜ್ಯೂಸ್, ಅವಕ್ಯಾಡೋ ಜ್ಯೂಸ್, ಲೀಚಿ ಜ್ಯೂಸ್ನ ತಗೊಂಡು ಹೋಗಿದ್ದೆ. ಎಷ್ಟು ಚೆನ್ನಾಗಿರುತ್ತೆ. ಮ್ಯಾಂಗೋ ಸೀಸನಲ್ಲಿ ಇಲ್ಲಿ ಬಂದು ನೀವು ಒಂದ್ಸತಿ ಟ್ರೈ ಮಾಡಿ. ಲಾಟ್ಸ್ ಆಫ್ ಲವ್. ಬಾಯ್.